ಮಾರ್ಚ್ 22ರ ಬಂದ್ಗೆ ರಾಜ್ಯ ಖಾಸಗಿ ಸಾರಿಗೆ ಒಕ್ಕೂಟದಿಂದಲೂ ಬೆಂಬಲ ಇಲ್ಲ. ನೋಡಿ, ಈಗ ಕೆಲವು ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದ್ದಾವೆ, ಕೆಲವು ಸಂಘಟನೆಗಳು ಬೆಂಬಲವನ್ನ ಕೊಡ್ತಾ ಇಲ್ಲ. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಆದರೆ ಇಲ್ಲಿ ಒಕ್ಕೊರಲ ಒಗ್ಗಟ್ಟಿಲ್ಲ. ಖಾಸಗಿ ವಾಹನ ಮಾಲೀಕರ ಸಂಘ ಈಗ ಸ್ಪಷ್ಟವಾಗಿ ಹೇಳಿದೆ, ನಮ್ಮದು ಬಾಹ್ಯ ಬೆಂಬಲ ಅಂತ. ಕರವೇ ನಾರಾಯಣಗೌಡ ಬಣ ಬಳಿಕ ಸಾರಿಗೆ ಒಕ್ಕೂಟದಿಂದಲೂ ಕೂಡ ಬೆಂಬಲ ಇಲ್ಲ. PUC SSLC ಪರೀಕ್ಷೆ ನಡೀತಾ ಇದೆ, ಮಕ್ಕಳಿಗೆ ತೊಂದರೆ ಆಗುತ್ತೆ ನೋಡಿ, ಯಾವ ಒಂದು ಕಾಳಜಿಯಿಂದ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಸ್ ನಿಲ್ಲಿಸುವುದು ಸರಿಯಲ್ಲ, ಅಂದರೆ ಎಕ್ಸಾಮ್ ಇದೆ ಅಲ್ವ, ಹಾಗಾಗಿ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ. ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ನಮ್ಮ ಬೆಂಬಲ ಇರುತ್ತೆ. ಆ ಡೇಟ್ ಬಿಟ್ಟು ಬೇರೆ ಬೇಕಾದ ಡೇಟ್ ತಗೊಳ್ಳಿ, ನೀವು ಎಕ್ಸಾಮ್ ಮುಗಿಲಿ. ಅವರಿಗೆ ಮಕ್ಕಳದ ಒಂದು ಕಾಳಜಿಯಿಂದಾಗಿ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ ಅಷ್ಟೇ, ಬೇರೆ ಕಾರಣ ಇಲ್ಲ. ಬಾಹ್ಯ ಬೆಂಬಲ ಅಂತ ಹೇಳಿದ್ದಾರೆ. ಕರವೇ ನಾರಾಯಣಗೌಡ ಬಣದವ್ರದ್ದು ಕೂಡ ಇದಕ್ಕೆ ಬೆಂಬಲ ಇಲ್ಲ. ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆಗಳ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಶರ್ಮಾ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅನಾನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೀಬೇಕು. ಪಾಪ ಹಳ್ಳಿ ಕಡೆಗಳಲ್ಲಿ ಈ ಖಾಸಗಿ ಬಸ್ಗಳನ್ನೇ ಅವಲಂಬಿಸಿರ್ತಾರೆ. ಈ ಕರಾವಳಿ ಕರ್ನಾಟಕ ಭಾಗದಲ್ಲಿ ಎಲ್ಲ ಪ್ರೈವೇಟ್ ಬಸ್ಗಳೇ. ಹಾಗಾಗಿನೇ ಈಗ ಬಸ್ಸನ್ನು ನಿಲ್ಲಿಸ್ಬಿಟ್ರೆ ಹೆಂಗೆ ಹೋಗ್ಬೇಕಾಗಿರೋ ವಿದ್ಯಾರ್ಥಿಗಳು ತೊಂದರೆ ಆಗಿಬಿಡುತ್ತೆ. ಬಡ ಮಕ್ಕಳಿಗೆಲ್ಲ ನಮ್ಮ ಬೆಂಬಲ ಇಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ನಟರಾಜ್ ಶರ್ಮಾ. ಜೊತೆಗೆ ಬಾಹ್ಯವಾಗಿ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾಡು ನುಡಿ ಮತ್ತು ಜಲ ಅಂತ ಬಂದಾಗ ನಾವು ಯಾವುದೇ ಕಾರಣಕ್ಕೆ ಆಗಲಿ ಹಿಂಜರಿಯುವಂಥ ಪ್ರಶ್ನೆನೇ ಇರಲ್ಲ. ಏನು ಅಟಲ್ ನಾಗರಾಜ್ ಅವರ ಒಂದು ಹೋರಾಟಕ್ಕೆ ನಾಳಿನ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ಪರೋಕ್ಷವಾಗಿ ಬಾಹ್ಯ ಬೆಂಬಲವನ್ನು ಖಂಡಿತ ಕೊಡ್ತೀವಿ. ವಾಹನಗಳನ್ನು ಈ ಸಮಯದಲ್ಲಿ ನಾವು ನಿಲ್ಲಿಸೋದು ಸೂಕ್ತವಲ್ಲ ಅಂತಬಿಟ್ಟು ನಮ್ಮ ಅನಿಸಿಕೆ. ಕಾರಣ ಇಷ್ಟೇ, ಇವತ್ತು SSLC ಎಕ್ಸಾಮ್ಸ್ ನಡೀತಾ ಇದೆ, PUC ಎಕ್ಸಾಮ್ಸ್ ಕೆಲವ್ರಿಗೆ ನಡೀತಾ ಇದೆ. ಈ ಎಕ್ಸಾಮ್ಸ್ ಇರೋ ಟೈಮ್ನಲ್ಲಿ ಮಕ್ಕಳಿಗೆ ತೊಂದರೆ ಆಗ್ಬೋದು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾವು ಈ ಬಾರಿಯ ಅವರ ಹೋರಾಟಕ್ಕೆ ನಮ್ಮ ಬಾಹ್ಯ ಬೆಂಬಲವನ್ನು ಮಾತ್ರ ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತು ಉಳಿದಂತೆ ಮುಂದಿನ ದಿನಗಳಲ್ಲಿ ಅವರೇನಾದರೂ ಕರೆಯನ್ನು ಕೊಟ್ಟು ನಾಡಿನ ವಿಷಯವಾಗಲಿ ಅಥವಾ ನುಡಿಯ ವಿಷಯವಾಗಲಿ ಜಲದ ವಿಷಯವಾಗಲಿ ಕೊಟ್ಟಾಗ ಖಂಡಿತ ಅವರು ನಮ್ಮ ಬೆಂಬಲವನ್ನು ಕೋರಿದ ಪಕ್ಷದಲ್ಲಿ ನಾವು ಅವರಿಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ನಾಡು ನುಡಿ ಮತ್ತು ಜಲ ಅಂತ ಬಂದಾಗ ನಾವು ಯಾವುದೇ ಕಾರಣಕ್ಕೆ ಆಗಲಿ ಹಿಂಜರಿಯುವಂಥ ಪ್ರಶ್ನೆನೇ ಇರಲ್ಲ. ಏನು ಅಟಲ್ ನಾಗರಾಜ್ ಅವರ ಒಂದು ಹೋರಾಟಕ್ಕೆ ನಾಳಿನ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ಪರೋಕ್ಷವಾಗಿ ಬಾಹ್ಯ ಬೆಂಬಲವನ್ನು ಖಂಡಿತ ಕೊಡ್ತೀವಿ. ವಾಹನಗಳನ್ನು ಈ ಸಮಯದಲ್ಲಿ ನಾವು ನಿಲ್ಲಿಸೋದು ಸೂಕ್ತವಲ್ಲ ಅಂತಬಿಟ್ಟು ನಮ್ಮ ಅನಿಸಿಕೆ. ಕಾರಣ ಇಷ್ಟೇ, ಇವತ್ತು SSLC ಎಕ್ಸಾಮ್ಸ್ ನಡೀತಾ ಇದೆ, PUC ಎಕ್ಸಾಮ್ಸ್ ಕೆಲವ್ರಿಗೆ ನಡೀತಾ ಇದೆ. ಈ ಎಕ್ಸಾಮ್ಸ್ ಇರೋ ಟೈಮ್ನಲ್ಲಿ